ಹಾಯ್ ನಮಸ್ತೆ, ನಾನು ಸಂತೋಷ್ ವಂಗಲ್. ನನ್ನದು ಈ ಟೀಚಿಂಗ್ ಫೀಲ್ಡ್ನಲ್ಲಿ 5 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ. ಈ 5 ವರ್ಷಗಳಲ್ಲಿ ನಾನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಿದ್ದೇನೆ ಮತ್ತು ಅವರ ಜೊತೆಗೆ ತುಂಬ ವಿಷಯವನ್ನು ಕೂಡ ಕಲಿತಿದ್ದೇನೆ. 5 ವರ್ಷಗಳಲ್ಲಿ ಸುಮಾರು ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ ಮತ್ತು ನಾನು ಇತ್ತೀಚೆಗೆ ಸುಮಾರು 4 ತಿಂಗಳಿಂದ ವರಂಡಾ ರೇಸ್ನಲ್ಲಿ ಟೀಚ್ ಮಾಡ್ತಾ ಇದ್ದೇನೆ. ಬೇಸಿಕಲಿ ನನ್ನ ಸಬ್ಜೆಕ್ಟು ಮ್ಯಾಥ್ಸ್, ಅರಿಥ್ಮೆಟಿಕ್ ಆ್ಯಂಡ್ ಅಡ್ವಾನ್ಸ್ ಮ್ಯಾಥ್ಸನ್ನು ನಾನು ಟೀಚ್ ಮಾಡ್ತಿದ್ದೇನೆ. ಇದರಲ್ಲಿ ನನ್ನದು 5 ವರ್ಷಗಳ ಅನುಭವವಿದೆ ಮತ್ತು ವರಂಡಾ ರೇಸ್ಗೆ ಬಂದರೆ ಇದು ಬೇರೆ ಇನ್ಸ್ಟಿಟ್ಯೂಟ್ಗಿಂತ ನಮ್ಮ ವರಂಡಾ ರೇಸ್ ಉತ್ತಮ ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಫೆಸಿಲಿಟೀಸು ಬೇರೆ ಯಾವ ಇನ್ಸ್ಟಿಟ್ಯೂಟಲ್ಲೂ ಇಲ್ಲ. ಏನು ಫೆಸಿಲಿಟಿ ಇದ್ದಾವೆ ನಮ್ಮ ಕಡೆ ಅಂತಂತಂದರೆ, ಒಂದು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ನೀವು ಒಮ್ಮೆ ಅಡ್ಮಿಷನ್ ಮಾಡಿದರೆ 3 ವರ್ಷ ಉಚಿತವಾಗಿರುತ್ತೆ. ಏನು 3 ವರ್ಷ ಉಚಿತವಾಗಿರುತ್ತೆ? ನೀವು ಒಮ್ಮೆ ಅಡ್ಮಿಷನ್ ಮಾಡಿದರೆ 3 ವರ್ಷಗಳು ಕೂಡ ಟೆಸ್ಟನ್ನು ಕಂಡಕ್ಟ್ ಮಾಡ್ಬೋದು, ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ಬೋದು, ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ಬೋದು ಮತ್ತು ಲೈಬ್ರರಿ ಕೂಡ ಫ್ರೀ ಇರುತ್ತೆ. ಲೈಬ್ರರಿಯಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ಪುಸ್ತಕಗಳಿವೆ. ಕ್ಲಾಸ್ನಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇರ್ತಾರೆ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇರ್ತಾರೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇರ್ತಾರೆ, ಎಲ್ಲರಿಗೂ ಅನುಕೂಲ ಆಗೋ ಥರ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ಟೀಚರ್ಸು ಇಲ್ಲಿ ಟೀಚ್ ಮಾಡ್ತಾ ಬಂದಿದ್ದೇವೆ. ಮತ್ತು ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಅಂದರೆ ತುಂಬ ಡಿಫಿಕಲ್ಟಾಗಿರುತ್ತೆ. ಈ ಮ್ಯಾಥ್ಸನ್ನು ನಾವು ವಿದ್ಯಾರ್ಥಿಗಳಿಗೆ ತುಂಬ ಈಸಿಯಾಗಿ ಹೇಳ್ತಾ ಹೋಗಬೇಕಾಗುತ್ತೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಆಯ್ಕೆಯಾಗುವವರ ಸಂಖ್ಯೆ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದೆ. ರಾಜ್ಯ ಸರ್ಕಾರಕ್ಕೆ ಮಾತ್ರ ವಿದ್ಯಾರ್ಥಿಗಳು ಪ್ರಿಫರೆನ್ಸ್ ಕೊಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಏಕೆ ಬರಲ್ಲ ಅಂದರೆ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಟಾಪಿಕ್ ಯಾವ್ಯಾವು? ಒಂದು ಮ್ಯಾಥ್ಸ್ ಇರುತ್ತೆ, ಒಂದು ರೀಸನಿಂಗ್ ಇರುತ್ತೆ, ಒಂದು ಇಂಗ್ಲೀಷ್ ಇರುತ್ತೆ, ಒಂದು GK ಇರುತ್ತೆ. ಈ 4 ಟಾಪಿಕನ್ನು ಕ್ಲಿಯರ್ ಮಾಡಬೇಕು. ಅಲ್ಲಿ ಕಟಪ್ ಇರುತ್ತೆ. ಆ ಕಟಪ್ಪನ್ನು ಕ್ಲಿಯರ್ ಮಾಡೋ ಸಲುವಾಗಿ ನಮ್ಮ ಭಾಗದ ಕನ್ನಡ ಭಾಗದ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಯಾರೂ ಮನಸ್ಸು ಮಾಡುವುದಿಲ್ಲ. ಅದಕ್ಕಾಗಿ ವರಂಡಾ ರೇಸು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಂತೇಳಿ ಧಾರವಾಡದಲ್ಲಿ ವರಂಡಾ ರೇಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ನಲ್ಲಿ ಏನಂತಂದರೆ ಈಜಿ ಕ್ವಶನ್ಸು, ಮಾಡ್ರೇಟ್ ಕ್ವಶನ್ಸು, ಟಫ್ ಕ್ವಶನ್ಸು, ನಮ್ಮಲ್ಲಿ ಬುಕ್ಸ್ ಇರುತ್ತೆ. ಬುಕ್ಸ್ ಕೂಡ ಏನು ಮಾಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ನಾವು ಏನು ಮಾಡ್ತೀವಿ, ಸಾಲ್ವ್ ಮಾಡ್ತಾ ಬರ್ತೀವಿ. ಟಾಪಿಕ್ ವೈಸನ್ನು ಮಾಡ್ತಾ ಬರ್ತೀವಿ. ಎಲ್ಲ ಟೀಚರ್ಸು ಅದೇ ಥರ ಮಾಡ್ತಾ ಹೋಗ್ತಾರೆ. ಟಾಪಿಕ್ ವೈಸ್ ನಾವು ಏನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತಾ ಬರ್ತೀವಿ. ನಿಮಗಲ್ಲಿ ಏನಾದರೂ ಟಫ್ ಅನಿಸಿದರೆ ಒಂದು ಆಪ್ಷನ್ ಏನು ಟೀಚರ್ಸು, ಇನ್ನೊಂದು ಆಪ್ಷನ್ ಅಂದರೆ ಇಲ್ಲಿ ಮೆಂಟರ್ಸ್ ಅಂತ ಇರ್ತಾರೆ. ಮೆಂಟರ್ಸ್ ಏನು ಮಾಡ್ತಾರೆ, ನಿಮ್ಮ ಬಂದಂಥ ಡೌಟನ್ನು ಟೀಚರ್ಸ್ಗಿಂತ ಮೆಂಟರ್ಸ್ ಅಂತ ನೀವು ಸಾಲ್ವ್ ಮಾಡ್ಕೋಬೋದು. ಟೀಚರ್ಸ್ ಏನು ಮಾಡ್ತಾರೆ, ಕ್ಲಾಸ್ ಮಾಡಿ ಹೋಗ್ತಾರೆ, ಮೆಂಟರ್ಸನ್ನು ಸಾಲ್ವ್ ಮಾಡ್ತಾರೆ. ಹೌದಾ? ಇದು ನಮ್ಮ ವರಂಡಾ ರೇಸ್ನಲ್ಲಿ ತುಂಬ ಉಪಯೋಗವಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂತಂದರೆ, ನಿಮಗೆ ಬೇರೆ ಇನ್ಸ್ಟಿಟ್ಯೂಟ್ನಲ್ಲಿ ಮ್ಯಾಥ್ಸನ್ನು ಯಾವ ಥರ ಹೇಳ್ತಾರೆ ಮತ್ತು ರೀಸನಿಂಗನ್ನು ಯಾವ ಥರ ಹೇಳ್ತಾರೆ. ರೀಸನಿಂಗ್ ಅಂತ ಮಾಡ್ತಾರೆ, ಈಜಿ ಅಂತ ಮಾಡ್ತಾರೆ. ಮ್ಯಾಥ್ಸ್ ಅಂತಂದರೆ ಮಾಡ್ತಾರೆ, ಟಫ್ ಅಂತ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಟೀಚರ್ಸ್ ಆಗ್ಬೋದು, ನಾವು ಇಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಅವರು ಬಂದ ತಕ್ಷಣ ಜಾಯ್ನ್ ಆದಮೇಲೆ ಸುಮಾರು 4 ತಿಂಗಳವರೆಗೂ, 4 ರಿಂದ 5 ತಿಂಗಳವರೆಗೂ ಅವರು ಕಲಿತಂಥ ವಿಷಯ ಹೋಗ್ತಾ ಏನಾಗುತ್ತೆ, ಈಸಿಯಾಗಿ ಹೋಗುತ್ತೆ. ಹೌದಾ? ಹಾಗಾದರೆ ನಮ್ಮ ವರಂಡಾ ರೇಸಿಗೆ ಬಂದು ಒಂದು ಸಲ ನೀವು ವಿಸಿಟ್ ಮಾಡಿ.